ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಶನಿವಾರದ ವ್ಲಾಗು. ಪಾಪು ಉಸಿರಾಟ ಜೋರಾಗಿ ಮಾಡ್ತಿದ್ಲು ಅಂದ್ಬಿಟ್ಟು ಆಕ್ಸಿಜನ್ ಹಾಕಿದ್ದಾರೆ ಪಾಪುಗೆ. ಆಕ್ಸಿಜನ್ ಪೈಪೆಲ್ಲ ಕಿತ್ತಾಕ್ತಾ ಇದ್ಲು, ಅಳ್ತಾ ಇದ್ಲು ಅಂದ್ಬಿಟ್ಟು ಗೊಂಬೆ ಹಾಕ್ಬಿಟ್ಟು ಕುಣಿಸಿದ್ದೀನಿ ಯೂಟ್ಯೂಬಲ್ಲಿ. ಮಾವ ನಾಷ್ಟ ತೊಗೊಂಬಂದರು, ಅದಕ್ಕೆ ಪಾಪುನ ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದು ಹಾಗೆ ರೆಡಿ ಆಗ್ತಾಯಿದ್ದೀನಿ. ಇದು ನನ್ನ ಸಿಂಪಲ್ ಮೇಕಪ್ಪು, ಮಾರ್ನಿಂಗ್ ರೂಟೀನು. ಮನೇಲೂ ಇದೇ ಥರನೇ ರೆಡಿ ಆಗೋದು. ವೀಕೋ ಟರ್ಮರಿಕ್ ಕ್ರೀಮ್ ಹಚ್ಕೊತೀನಿ ಫಸ್ಟು. ಈ ಮೇಕಪ್ ಮಾಡೋ ವೀಡಿಯೋ ಮಾಡೋ ರೀಸನ್ ಇಷ್ಟೇ, ನಾನು ಮಿರರ್ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ನನ್ನ ಫೋನಲ್ಲಿ ಹೇಗಿದ್ದರೂ ಆನ್ ಮಾಡಬೇಕಲ್ಲ, ಸರಿ ಈ ವಿಡಿಯೋನೇ ಆನ್ ಮಾಡಿಕೊಂಡು ಮೇಕಪ್ ಆದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿರೋದು ಇದು ವೀಡಿಯೋ. ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಈ ಥರ ವೈಪ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಕಾಂಪ್ಯಾಕ್ಟ್ ಹಾಕೋಣ ಅಂತ ಹೇಳಿಬಿಟ್ಟು ಈ ಥರ ಒಂದು ಮೇಕಪ್ ಕಿಟ್ ಇದೆ ನನ್ನ ಹತ್ರ, ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಬರೋ ಅರ್ಜೆಂಟಲ್ಲಿ ಇದನ್ನೇ ಬೇಗ ತಗೊಂಡ್ಬಂದಿದ್ದೀನಿ, ಕಾಂಪ್ಯಾಕ್ಟ್ ಯಾರು ಹುಡ್ಕೊಂಡಿರ್ತಾರೆ ಅಂದ್ಬಿಟ್ಟು. ಕಾಂಪ್ಯಾಕ್ಟ್ ಕೂಡ ಎಲ್ಲ ಕಡೆ ನೀಟಾಗಿ ಹಚ್ತಾ ಇದ್ದೀನಿ ನೋಡಿ ಫೇಸ್ಗೆ. ನಾನು ಜಾಸ್ತಿ ಎಲ್ಲ ಏನೂ ಹಾಕಲ್ಲ ಫೇಸ್ಗೆ, ಬರೀ ಒಂದು ಕ್ರೀಮು, ಕಾಂಪ್ಯಾಕ್ಟು ಮತ್ತು ಒಂದು ಲಿಪ್ ಬಾಮು ಮತ್ತು ಒಂದು ಸ್ಟಿಕ್ಕರ್ ಇಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಅಷ್ಟೊಂದು ಮೇಕಪ್ಪೆಲ್ಲ ಮಾಡ್ಕೊಳ್ಳಲ್ಲ. ಮಾರ್ನಿಂಗ್ ಡೈಲಿ ರೊಟೀನ್ ಇಷ್ಟೇ. ಬೇರೆ ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಫೌಂಡೇಶನ್ ಅದು ಇದು ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋದು. ಸಿಂಪಲ್ ಅಂತ ಹೇಳಿದ್ರೆ ಜಾಸ್ತಿ ಏನೂ ಹಚ್ಚಲ್ಲ, ಇವೆರಡನ್ನೇ ಹಾಕಿ ಒಂದು ಸ್ಟಿಕ್ಕರ್ ಇಟ್ಕೊತೀನಿ ಅಷ್ಟೇ. ಮೂಡಿದ್ದಂಗೆ ಲಿಫ್ಟಿಕ್ ಆಗಲಿ ಇಲ್ಲ ಲಿಪ್ ಬಾಮ್ ಆಗಲಿ ಹಾಕ್ಕೊತೀನಿ. ಲಿಫ್ಟಿಕ್ ಸಿಕ್ತು ಅಂತ ಲಿಫ್ಟಿಕ್ ಹಾಕ್ಕೊತಿದ್ದೀನಿ. ರೆಡ್ ಕಲರ್ ಲಿಫ್ಟಿಕ್ ಹಚ್ಕೊತಿದ್ದೀನಿ. ಮನೇಲಿದ್ರೆಲ್ಲ ಲಿಫ್ಟಿಗೆಲ್ಲ ಹಾಕೋಕ್ಕೆ ಹೋಗಲ್ಲ. ಇವಾಗ ಔಟ್ಸೈಡ್ ಇದ್ದೀನಲ್ಲ, ಹಾಸ್ಪಿಟಲಲ್ಲಿ ನರ್ಸು ಡಾಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ ಅಂದ್ಬಿಟ್ಟು ಹಚ್ಕೊಂಡು ನೀಟಾಗಿ ರೆಡಿ ಆಗ್ತಾಯಿದ್ದೀನಿ. ಪಾಪು ಎದ್ಮೇಲೆ ಅಂತೂ ರೆಡಿ ಆಗೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅವಳು ಎದೊಳಕ್ಕೆ ಮುಂಚೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕುತ್ಕೊಂಬಿಡೋಣ, ಆಮೇಲೆ ಅವ್ರು ಹತ್ಕೊಂಡಿದ್ರೆ ಅವ್ರನ್ನ ನೋಡ್ಕೊಂಡಿರೋದೇ ಸರಿ ಹೋಗ್ಬಿಡುತ್ತೆ ನಮ್ಮ ಲೈಫು. ದಿನ ಪೂರ್ತಿ ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಸಮಾಧಾನ ಮಾಡೋದು, ಅವ್ರು ಮಾಡೋ ಚೇಷ್ಟೆನೆಲ್ಲ ನಾವು ಸರಿ ಮಾಡೋದು, ಇದೇ ಸರಿ ಹೋಗ್ಬಿಡುತ್ತೆ. ನಾನು ಅದಕ್ಕೋಸ್ಕರನೇ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಆಮೇಲೆಲ್ಲ ಆಗೋಕ್ಕಾಗಲ್ಲ, ಟೈಮು ಸಿಗೋಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ತಲೆ ಫುಲ್ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ತಲೆ ಬಾಚ್ಕೊಳ್ಳೋಣ ಅಂತ ಹೇಳಿ ತಲೆ ಬಾಚ್ಕೊತಾ ಇದ್ದೀನಿ. ಸಿಕ್ಕು ಕೂಡ ಆಲ್ಮೋಸ್ಟ್ ಬಿಡಿಸಿದ ಆಗಿದೆ. ಸರಿ, ಯಾವಾಗಲೂ ಫ್ರಂಟ್ ಸೈಡೇ ನಾನು ಇದು ಮಾಡ್ತಾಯಿರ್ತೀನಿ, ತೋರಿಸ್ತಿದ್ದೀನಿ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಈ ಸಲ ತಲೆ ಬಾಚ್ಕೊಳ್ಳೋದು ತೋರಿಸೋಣ, ನಾರ್ಮಲ್ ಜಡೆ ಹಾಕೋದು ಅಂದ್ಬಿಟ್ಟು ಜಡೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಹಾಕ್ಕೊತೀನಿ ಅಂತ. ಒನ್ ಟೈಮ್ ಫಸ್ಟ್ ಬಾಚ್ಕೊಂಡು ಸಿಕ್ ಬಿಡಿಸ್ಬಿಟ್ಟು ಈ ಥರ 3 ಕಲ್ಲಿನ ಜಡೆ 3 ಸೈಡ್ ಹಿಂಗೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ತುಂಬ ರೂಢಿಯಾಗಿದೆಯಲ್ಲ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋಬೋದು. ಒಂದು ಸ್ವಲ್ಪವರೆಗೂ ಎಣ್ಕೊತೀನಿ, ಆಮೇಲೆ ಕೈ ನೋವು ಬಂದ್ಬಿಡುತ್ತಂತ ಮುಂದಕ್ಕೆ ಟಕ್ಕಂತ ಶಿಫ್ಟ್ ಮಾಡಿಕೊಂಡು ಮುಂದಕ್ಕೆ ಎಳ್ಕೊತೀನಿ. ಡೈಲಿ ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಮೇಕಪ್ ಆದಮೇಲೆ ತಲೆ ಬಾಚ್ಕೊಂಬಿಡ್ತೀನಿ. ಈ ಥರ ಜಡೆ ಹಾಕ್ಕೊಂಬಿಡ್ತೀನಿ. ಮಕ್ಕಳಿರ್ತಾರಲ್ಲ, ತಲೆಯೆಲ್ಲ ಸ್ವಲ್ಪ ಕಿತ್ತಾಕ್ಬಿಟ್ಟು ಒಂಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನೋಡ್ಕೊತೀನಿ, ಕೂದಲೆಲ್ಲ ಬಂದುಬಿಟ್ಟಿದ್ರೆ ಮಧ್ಯಾಹ್ನಕ್ಕೆ ಇಲ್ಲ ಅಂತೇಳಿದ್ರೆ ಈವ್ನಿಂಗಿಗೆಲ್ಲ ನಾನು ತಲೆನ ಗಂಟು ಹಾಕ್ಬಿಡ್ತೀನಿ. ಅದೇ ಕ್ಲಿಪ್ ತೆಗೆದುಬಿಟ್ಟು ಮೇಲೆ ಹಾಕ್ಬಿಡ್ತೀನಿ. ರಬ್ಬರ್ ಅಂದರೆ ಹಾಕೋಕ್ಕೆ ಕಷ್ಟ ಆಗುತ್ತೆ, ಟೈಟಾಗಿ ಹೇರ್ಸ್ ಎಲ್ಲ ಕಿತ್ತೋಗ್ತಾ ಇರುತ್ತೆ ಅಂದ್ಬಿಟ್ಟು ಕ್ಲಿಪ್ಪೇ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೆ ಹೆಂಗೆ ಬೇಕೋ ಹಂಗೆ ಕಂಫರ್ಟೇಬಲಾಗಿ ಹಾಕೋಬೋದು ಅಂತ. ಆಲ್ಮೋಸ್ಟ್ ಜಡೆ ಎಳೆದಿದ್ದು ಆಯಿತು. ಇದನ್ನು ಬಾಚ್ಬಿಟ್ಟು ಈಗ ಬಿಡ್ತಿದ್ದೀನಿ ನೋಡಿ, ಕ್ಲಿಪ್ ಹಾಕಿದ್ದೀನಿ. ಹಾಗೆ ರೆಡಿ ಆಗ್ತಾಯಿರೋ ನಮ್ಮ ಯಜಮಾನ್ರು ಬಂದು ಕಿಂಡಲ್ ಮಾಡ್ತಾಯಿದ್ರು, ವೀಡಿಯೋ ಮಾಡ್ಕೊತಾ ಇದೆಯಲ್ಲ ಇದನ್ನು ಕೂಡ ಅಂತ. ಹೌದು ಹಂಗೆ ಹಿಂಗೆ ಅಂತ ಹೇಳಿಕೊಂಡು ಮಿರರ್ ಇಲ್ವಲ್ಲ ಅಂತ ಅವ್ರಿಗೂ ಅದೇ ರೀಸನ್ ಕೊಟ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಸ್ಟಿಕ್ಕರ್ ಯಾಕೋ ನನ್ನ ಡ್ರೆಸ್ಗೆ ಇದಕ್ಕೆಲ್ಲ ಸೂಟೇ ಆಗಿಲ್ಲ, ನನ್ನ ಫೇಸಿಗೆ ಚೆನ್ನಾಗೇ ಕಾಣ್ತಾ ಇರಲಿಲ್ಲ ಅಂದ್ಬಿಟ್ಟು ಸ್ಟಿಕ್ಕರ್ ಮಾತ್ರ ಬೇರೆ ಚೇಂಜ್ ಮಾಡಿಕೊಂಡೆ. ಬ್ಲ್ಯಾಕ್ ಕಲರ್ ಇಟ್ಟೆ, ಹಾಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ನೋಡಿ ಇಲ್ಲಿ ಕಾಣಿಸುತ್ತೆ, ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಇಟ್ಟಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿದ ತಕ್ಷಣ ನನ್ನ ಮಗಳನ್ನೂ ಫಸ್ಟ್ ಫ್ರೆಶ್ ಅಪ್ ಮಾಡ್ಕೊಂಬಿಟ್ಟೆ. ನನಗೆ ಮಕ್ಕಳಿಗೆ ದಿನದಲ್ಲಿ ಒಂದು 3-4 ಜೊತೆ ಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕು. ನಂಗೆ ಅದು ನೋಡಿ ಕಣ್ಣು ತುಂಬ್ಕೊತಾ ಇರಬೇಕಂತ ಒಂದು ಖುಷಿ. ನನ್ನ ಹಸ್ಬೆಂಡ್ ಫೋನಲ್ಲಿ ಗೊಂಬೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಅವಳನ್ನ ಸಮಾಧಾನ ಮಾಡ್ತಾಯಿದ್ದೀನಿ.
ಇದಾದಮೇಲೆ ನನ್ನ ಮಗಳನ್ನ ನೋಡೋದಕ್ಕೆ ನನ್ನ ತಮ್ಮ, ನಮ್ಮಮ್ಮ, ನಮ್ಮಪ್ಪ ಎಲ್ಲ ಬಂದಿದ್ದರು. ಹಾಗೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾಯಿದ್ರು BP ಮತ್ತು ಇದೆಲ್ಲ ಎಷ್ಟಿದೆ ಅಂತ ಹೇಳಿ, ಹಾರ್ಟ್ ಬೀಟೆಲ್ಲ. ಸೊ ಅದಕ್ಕೆ ಅವಳು ಎಲ್ಲ ಆಟಾಡಿಸ್ತಾ ಇದ್ಲು ಎಲ್ಲಾರನ್ನೂ, ಬಿಸ್ಕೆಟೆಲ್ಲ ಇಕ್ಕೊಂಡು ಕಾಲಿಗೆ ಅದೇನೋ ಹಾಕಿರೋದಕ್ಕೆ ಹಿಂಗೆ ಮಾಡ್ತಾನೇ ಇದ್ಲು ಕಾಲು. ಸೊ ಹಾಗಾಗಿ ನಾವೆಲ್ಲ ನಗಿತಿದ್ರಿ. ಈ ನರ್ಸು ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಮಸ್ತಾಗಿತ್ತು ಇವ್ರ ಜೊತೆ. ಬಟ್ ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನನ್ನ ಹಸ್ಬೆಂಡು, ಇಲ್ಲಾಂದರೆ ಮಸ್ತಾಗಿರ್ತಿತ್ತು ನೋಡೋದಕ್ಕೆ ಮಾತ್ರ. ಅಷ್ಟು ಕಾಮಿಡಿ ಮಾಡ್ತಿದ್ರು. ಇವಳು ಹಂಗೆ ತಮಾಷೆ ಮಾಡ್ತಿದ್ಲ, ಸಕ್ಕದಾಗಿತ್ತು ಮಾತ್ರ. ಅಷ್ಟೊಂದು ನಕ್ಕೊಂಡು ಚೆನ್ನಾಗಿದ್ರಿ. ಇಷ್ಟೊಂದು ಖುಷಿಯಾಗಿರೋದಕ್ಕೆ ಅಮ್ಮ, ನನ್ನ ತಮ್ಮ, ಅಲ್ಲಿರೋ ನರ್ಸು ಎಲ್ಲರೂ ಒಂದು ಕಾರಣನೇ. ನನ್ನ ಮಗಳು ಕೂಡ ಫುಲ್ಲು ಫನ್ನಿಯಾಗಿ ಏನೇನೋ ಮಾಡ್ತಾಯಿದ್ಲು ನೋಡಿ. ಕೈಗೆ ಹಾಕಿದ್ನ ಅದನ್ನು ತೋರಿಸ್ಕೊಂಡು, ಕಾಲ್ಗೆ ಹಾಕಿದ್ನ ಕಾಲು ಎತ್ಬಿಟ್ಟು ತೋರಿಸ್ಕೊಂಡು, ನನ್ನ ತಮ್ಮ ಅಂತೂ ರೇಗಿಸ್ತಿದ್ದ. ಮತ್ತು ನನ್ನ ನಾದಿನಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ಕೊತಿದ್ಲು. ಹಾಗೆ ನನ್ನ ಹತ್ರನೂ ಮಾತಾಡೋಣ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ಗೆ ವೀಡಿಯೋ ಕಾಲ್ ಮಾಡಿದ್ದಾಳೆ. ಪಾಪು ಹೇಗಿದೆ ಅಂತ ವಿಚಾರಿಸ್ಕೊಂಡು ನನ್ನ ಹತ್ರನೂ ಎಲ್ಲ ಕೇಳಿಕೊಂಡು ಮಾತಾಡ್ತಿದ್ಲು. ಅಮ್ಮ, ನನ್ನ ತಮ್ಮ ಅವರು ಮಧ್ಯಾಹ್ನಕ್ಕೆ ಊಟ ತೊಗೊಂಡು ಬಂದಿದ್ದರು, ಪಾಪು ನೋಡ್ಕೊಂಡು ಹಾಗೆ ಹೋಗೋಣ ಅಂತ. ಪಾಪುಗೆ 3 ದಿನದಿಂದ ಜ್ವರ ಅಂತೂ ಬಿಟ್ಟೇ ಇರಲಿಲ್ಲ. ಎಷ್ಟು ಸಿರಪ್ ಹಾಕಿದ್ರೂ ಜ್ವರ ಬರ್ತಾನೆ ಇತ್ತು. 1-2-3 ಕ್ಲಿನಿಕ್ಕು ತೋರಿಸಿದ್ರಿ, ಯಾವುದೂ ವಾಸಿಯಾಗಿಲ್ಲ ಅಂತ ಅತ್ತೆ ಅಡ್ಮಿಟ್ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಆಗಿ ಇಲ್ಲಿಗೆ ಬಂದರೆ ಫಸ್ಟು ತೋರಿಸಿದ್ರಿ ಡಾಕ್ಟರ್ಗೆ. ಡಾಕ್ಟರ್ ನೋಡಾದ್ಮೇಲೆ ತುಂಬ ಮಗು ಸುಸ್ತಾಗ್ತಿದೆ, ಅಡ್ಮಿಟ್ ಮಾಡೋಣ ಅಂತ ಅವರೇ ಅಡ್ಮಿಟ್ ಮಾಡಿದ್ರು. ಆನಂದ್ ಡಾಕ್ಟರ್ ಅಂತ, ಚೆನ್ನಾಗಿ ನೋಡ್ತಾರೆ ರೈನ್ಬೋ ಹಾಸ್ಪಿಟಲಲ್ಲಿ. ಆಮೇಲೆ ಪಾಪುಗೆ ಎಲ್ಲನೂ ಗ್ಲೂಕೋಸ್ ಫ್ಲೂಯಿಡು ಇದೆಲ್ಲ ತೆಗೆಸ್ಬಿಟ್ಟು ಇಂಜೆಕ್ಷನ್ದೆಲ್ಲನೂ ಈಚೆ ಕರ್ಕೊಂಡೋಗಿ ಆಟಾಡಿಸ್ತಾಯಿದ್ರು ವಿಂಡೋದಲ್ಲಿ. ಅಮ್ಮ ಅಂತೂ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡಿದ್ರು. ನನ್ನ ತಮ್ಮ ಫೋನಲ್ಲೇನೋ ನೋಡ್ತಿದ್ದ. ಅಪ್ಪ ಮತ್ತು ನನ್ನ ಮಗಳು ಆಟಾಡ್ತಾಯಿದ್ರು. ಎಲ್ಲ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ರಿ. ಅವರು ಹೋದ್ಮೇಲೆ ನೆಬ್ಲೈಸೇಷನ್ ಹಾಕಿದ್ರು ನಮ್ಮ ಪಾಪುಗೆ. ನೆಬ್ಲೈಸೇಷನ್ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಾರೋದು ಮೇಯ್ನ್ಲಿ ರೀಸನ್ ಬಂದು ರೈನ್ಬೋ ಹಾಸ್ಪಿಟಲಲ್ಲಿ ನಮ್ಮ ಒಂದು ಜರ್ನಿ ಯಾವ ಥರ ಇತ್ತು 1 ಡೇದು ಅಂತ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಇಡ್ಲಿ ಕೊಟ್ಟಿದ್ದರು ಕ್ಯಾಂಟೀನಿಂದ, ತಿನ್ಸೋಣ ಅಂತ ನಮ್ಮ ಯಜಮಾನ್ರು ಆಟಾಡಿಸ್ತಾಯಿದ್ರು ವೀಲ್ ಚೇರಲ್ಲಿ. ನಾನು ಹಾಗೆ ತಿನ್ಸ್ಕೊಂಡು ಬರ್ತಿದ್ದೀನಿ. ಒಂದು ಸ್ವಲ್ಪನೇ ತಿಂದಿದ್ದು, ಬೇಡ ಬೇಡ ಅಂತಿದ್ಲು. ಹಾಗೆ ಮಾತಾಡಿಕೊಂಡು ಅವಳನ್ನ ಆಟಾಡಿಸ್ಕೊಂಡು ತಿನ್ಸ್ಕೊಂಡು ಬರ್ತಿದ್ರಿ. ಫೋನ್ ಒಂದು ಕಡೆ ಇಟ್ಬಿಟ್ಟಿದ್ರಿ, ಕ್ಯಾಪ್ಚರ್ ಆಗ್ತಿತ್ತು. ನಮ್ಮ ಪುಣ್ಯಕ್ಕೆ ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ರಿ. ಅದು ನಮ್ಮ ಪಾಪುಗೆ ಉಪಯೋಗಕ್ಕೆ ಬಂತು, ನಮಗಿಂತ ಜಾಸ್ತಿ ಅವಳಿಗೆ ಉಪಯೋಗಕ್ಕೆ ಬಂದಿದ್ದು. ಹಾಕ್ಬಿಟ್ಟು ಸೆಲ್ಫಿ ಸ್ಟಿಕ್ಕಲ್ಲಿ ಇದು ವೀಡಿಯೋಸ್ ಹಾಕ್ಬಿಟ್ಟು ಗೊಂಬೆದು ಬಿಟ್ಬಿಡ್ತಿದ್ದೆ. ನೋಡ್ಕೊಂಡಿರ್ತಿದ್ಲು ನನ್ನ ಮಗಳು. ಎಲ್ಲರೂ ಗುಡ್ ಐಡಿಯಾ ಚೆನ್ನಾಗಿದೆ ಅಂತ ಹೇಳಿದ್ರು ನರ್ಸು ಮತ್ತು ಡಾಕ್ಟರ್ಸ್ ಎಲ್ಲ. ಚೆನ್ನಾಗಿರ್ತಿತ್ತು, ಇಟ್ಕೊಳ್ಳೋಷ್ಟು ಇರ್ತಾರಲಿಲ್ಲ, ಕೈ ನೋವು ಬರ್ತಾ ಇರಲಿಲ್ಲ. ಪಾಪುಗೆ ನಮಗೂ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಮಾತ್ರ ಮಸ್ತಾಗಿರ್ತಿತ್ತು. ಹೀಗೆ ಹೆಂಗೋ ಆಟಾಡಿಸ್ಕೊಂಡು ಮಧ್ಯಾಹ್ನ ಊಟ ಕೂಡ ಮಾಡಿಸಿದ್ರಿ ಪಾಪುಗೆ. ಈ ವೀಲ್ ಚೇರಲ್ಲಿ ಕುತ್ಕೊಂಡಂತೂ ಬರೋದೇ ಇಲ್ಲ ಅಂತಲ್ಲ, ಎಷ್ಟು ಎತ್ಕೊಳ್ಳೋಕೆ ಹೋದ್ರೂ ಬರಲ್ಲ ಅಂತ ಕೈ ನೋಗ್ತಾಳೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳಿ ಆಟಾಡಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಡೇ ಮಾತ್ರ. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಆಟಾಡ್ಕೊಂಡು ಚೆನ್ನಾಗಿರ್ತಿದ್ರಿ 3 ಜನನೂ. ನನ್ನ ಮಗಳಿಗಂತೂ ಏನೇ ಆಟಾಡಿಸಿ ಏನು ಮಾಡಿಸಿ ತಿನ್ಸಕ್ಕೆ ಹೋದ್ರೂ ತಿನ್ನೋದೇ ಇಲ್ಲ. 1-2 ತುತ್ತು ಅಷ್ಟೇ ಲಾಸ್ಟು, ತಿನ್ನೋದಕ್ಕೆ ಹೋಗಲ್ಲ. ಸೊ ಅದಕ್ಕೆ ಬೆಟರ್ ಸರಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಸರಿ ಮಾಡಿನೇ ತಿನ್ನಿಸ್ಬಿಡ್ತಿದ್ದೆ ಹಾಸ್ಪಿಟಲಲ್ಲಿ. ಊಟ ಜ್ವರ ಬಂದಿದೆ ಅಂತಲ್ಲ, ಜ್ವರ ಬಂದಿಲ್ಲ ಅಂದ್ರೂ ಅವಳು ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಕೆಟಲಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಇಲ್ಲೇ ಸಿಗುತ್ತೆ, ಅದರಲ್ಲಿ ಫಸ್ಟು ಪೌಡರ್ ಹಾಕಿ ಕಲಿಸ್ಬಿಟ್ಟು ಸಾಲ್ಟ್ ಕೂಡ ಹಾಕಿದ್ದೀನಿ. ಇಟ್ಬಿಟ್ಟು ಸ್ವಲ್ಪ ಹಂಗೆ ಅಲ್ಲಾಡಿಸ್ತಿದ್ದೀನಿ, ಯಾಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಅಂತ ಅಷ್ಟೇ. ಒಂದು ಸ್ವಲ್ಪ ಗಟ್ಟಿ ಆಗಿತ್ತು. ಹೇಗೋ ನನ್ನ ಪುಣ್ಯಕ್ಕೆ ಕೆಟಲಲ್ಲಿ ಸರಿ ಮಾಡೋದು ಅತ್ತೆ ಐಡಿಯಾ ಕೊಟ್ಟು ಮಾಡ್ತಿದ್ದೆ ಮನೇಲಿ. ಹಾಗಾಗಿ ಇಲ್ಲಿ ನನಗೆ ಹೆಲ್ಪ್ಫುಲ್ ಆಯಿತು. ಹೀಗೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಇನ್ನೊಂದು ಸ್ವಲ್ಪ ತಿಂಗೆ ತಿರ್ಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಉಂಟುಂಟೆ ಆಗಿಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಜಾಸ್ತಿ ಬೆಂದ್ಬಿಟ್ರೂ ಅದು ಸೀದೋಗ್ಬಿಡುತ್ತೆ, ಹುಷಾರಾಗಿ ನೋಡ್ಕೋಬೇಕು. ಸರಿ, ನಾನು ಬಿಸಿನೀರಲ್ಲೇ ಕಲಸಿದ್ನಲ್ಲ, ಸ್ವಲ್ಪ ಹೊತ್ತು ಇದು ಮಾಡಿದ್ರೂ ಸರಿ ಹೋಗ್ತಿತ್ತು. ಆಮೇಲೆ ಈ ಥರದ್ದು ಒಂದು ಬೌಲ್ಗೆ ಹಾಕಿ ಅದೇನು ಉಂಟುಂಟೆ ಇದೆ ಸ್ವಲ್ಪ ಸ್ಪೂನಲ್ಲಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿದೆ. ಮತ್ತು ಚೆನ್ನಾಗಾಯಿತು ಸರಿ. ಫುಲ್ಲು ನೋಡಿ ಅದೇನು ಗಂಟು ಥರ ಕಟ್ಟಿದೆಯಲ್ಲ, ಅದೆಲ್ಲನೂ ಈ ಥರ ಇದು ಮಾಡಿದ್ರೆ ಸ್ವಲ್ಪ ಸ್ಪೀಡಾಗಿ ಮಾಡಿಕೊಂಡೆ, ಅದು ಬೇಗನೆ ಸ್ಮ್ಯಾಶ್ ಆಯಿತು. ಚೆನ್ನಾಗಿತ್ತು ತಿನ್ನೋದಕ್ಕೂ. ಅದೇ ಮಾಡಬೇಕಂದಾಗೆ ಸ್ವಲ್ಪ ಟೆಕ್ನಿಕಾಗಿ ಮಾಡ್ಕೋಬೇಕು, ಯಾಕಂದರೆ ನಮಗೆ ಒಂದು ವಿಧಿ ಇಲ್ಲ ಅಂದಾಗ ನಾವೇನೋ ಒಂದು ಮಾಡಬೇಕಲ್ವಾ.
ಚಿಕ್ಕ ಮಕ್ಕಳಿದ್ದಾಗ ಔಟ್ಸೈಡೆಲ್ಲ ಬಂದಾಗ ಸ್ವಲ್ಪ ಕಷ್ಟನೇ, ಎಲ್ಲ ಕಡೆ ಸ್ಟವ್ವು ಎಲ್ಲನೂ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಟಿಪ್ಸು ಟ್ರಿಕ್ಸು ಇದೆಲ್ಲ ಸ್ವಲ್ಪ ಕಲ್ತ್ಕೊಂಡಿರಬೇಕು. ಅಟ್ಲೀಸ್ಟ್ ಈ ಥರ ಯಾವ್ದಾದ್ರು ಒಂದು ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಥರ ಒಂದು ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದಕ್ಕೆ ಎಷ್ಟು ಚೆನ್ನಾಗಾಯಿತು ಅಂತ. ಎಲ್ಲೂ ಇವಾಗ ಗಂಟಿಲ್ಲ, ಆರಾಮಾಗಿ ತಿನ್ನಿಸ್ಬೋದು ಪಾಪುಗೆ. ನಾರ್ಮಲ್ ನಾವು ಮನೇಲಿ ಸ್ಟವಲ್ಲಿ ಯಾವ ಥರ ಮಾಡ್ಕೊತಿರೋ ಅದೇ ಥರನೇ ಬರುತ್ತೆ ಕೆಟಲಲ್ಲಿ ಕೂಡ. ಕೆಟಲ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಮತ್ತು ಯೂಸ್ ಮಾಡೋದಕ್ಕೂ ಬೆಟರು ಅಂತ. ಅದಾದಮೇಲೆ ಮತ್ತು ಈ ಕ್ರೇಡಲಲ್ಲಿ ಆಟ ಆಡಿಸ್ತಾಯಿದ್ರು ತೊಟ್ಲಲ್ಲಿ. ಅಲ್ಲಿ ಒಂದು ಸೈಡಲ್ಲಿ ಇಟ್ಟಿದ್ರು. ವೀಲ್ ಚೇರಲ್ಲಿ ಆಡಿಸಿ ಬೋರ್ ಹೊಡಿತು ಅಂತ ಈ ತೊಟ್ಲಲ್ಲಿ ಆಟ ಆಡಿಸ್ಕೊಂಡಿದ್ರು ನಮ್ಮ ಯಜಮಾನ್ರು. ಅವಳಿಗೂ ಮಜವಾಗಿತ್ತು, ಆಡ್ಕೊಂಡಿದ್ರು ಇಬ್ಬರು ಅಪ್ಪ ಮಗಳಿಬ್ರು. ಮತ್ತು ಇನ್ನೊಂದು ರೌಂಡ್ ಹೋಗ್ತೀನಿ ಅಂತ ಹೋಗ್ತಿದ್ದಾರೆ ನಮ್ಮ ಯಜಮಾನ್ರು. ಹಾಗೆ ನೋಡಿ ಎಂಡಲ್ಲಿದೆ ಟ್ವಿಸ್ಟು. ಹೋಗೋದೇನೋ ಹೋದ್ರು, ಬರಬೇಕಂದಾಗ ಯಾವ ಥರ ಬರ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ನಿಮಗೆ. ನನ್ನ ಮಗಳು ತುಂಬಾ ಚೂಟಿ ಇದ್ದಾಳೆ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ವೀಡಿಯೋಸೆಲ್ಲ ವಾಚ್ ಮಾಡ್ತಾ ಇರ್ತೀರಲ್ಲ, ನೋಡಿ ಯಾವ ಥರ ಬರ್ತಿದ್ದಾಳೆ ಅಂತ. ಹೋಗ್ಬೇಕಂದಾಗ ಮಲ್ಕೊಂಡಿದ್ಲು ಫಸ್ಟ್ ಒಂದು ರೌಂಡ್ಗೆ, ಸೆಕೆಂಡ್ ರೌಂಡಿಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಕೈಗೆ ಹಾಕಿದ ಕ್ಯಾನೆಲ್ಲ ಏನು ಅಷ್ಟೊಂದು ಪೇಯ್ನ್ ಇರಲಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಈ ಥರ ಮಕ್ಕಳು ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ನಮಗೂ ಪೇರೆಂಟ್ಸ್ ಆದವ್ರು ತುಂಬಾ ಖುಷಿ ಆಗುತ್ತೆ. ಮಧ್ಯಾಹ್ನ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ನಮ್ಮ ಅತ್ತೆ ಮಾವ ಮತ್ತು ರಾಘು ಕೂಡ ಬಂದ, ಅವ್ರ ತಂಗಿನ ನೋಡೋದಕ್ಕೋಸ್ಕರ. ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರಿ. ಹಾಗೆ ಅತ್ತೆ ಈವ್ನಿಂಗಿಗೆ ಊಟ ತೊಗೊಂಬಂದ್ಬಿಟ್ಟಿದ್ದಾರೆ ನೈಟಿಗೆ, ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ. ನಮ್ಮ ವಾರ್ಡ್ ಬಂದಿದ್ದು ತುಂಬಾ ದೊಡ್ಡದಾಗಿತ್ತು, ಯಾರೂ ಇರಲಿಲ್ಲ, 4 ಬೆಡ್ ಇತ್ತು. ಸೊ ಚೆನ್ನಾಗಿ ಯೂಸ್ಫುಲ್ ಆಯಿತು ನಮಗಂತೂ. ಅವರೆಲ್ಲ ಹೋದ್ಮೇಲೆ ನೈಟು ಈ ಥರ ಟೀಟೆ ಮಾಡ್ಕೊಂಡು ಎಲ್ಲ ಕಡೆ ಸ್ವಿಚ್ ಹಾಕೋದು, ವಯರ್ ಎಳೆಯೋದು, ಅದು ಇದು ಏನಾದರೂ ಒಂದು ಮಾಡ್ತಾ ಇರ್ತಾರಲ್ಲ ಕಾಮನಾಗಿ ಈ ಮಕ್ಕಳು. ಹಾಗೆ ಇವಳು ಟೀಟೆ ಮಾಡ್ಕೊಂಡಿದ್ಲು. ಬಟ್ ನನ್ನ ಮಗ ಒಂದು ದಿವಸನೂ ಈ ಥರ ಎಲ್ಲ ಏನು ಮಾಡ್ದೋನೇ ಅಲ್ಲ. ತುಂಬಾ ಸೈಲೆಂಟ್ ಅಂದರೆ ಸೈಲೆಂಟು, ಏನೂ ಮುಟ್ಟಲ್ಲ, ಭಯ ಜಾಸ್ತಿ. ಇವಳು ಆ ಥರ ಇಲ್ಲ, ಮುಟ್ಟನ ಬಿಡು ಆಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ ಅನ್ನೋ ಒಂದು ಇದು ಧೈರ್ಯ ಜಾಸ್ತಿ ಇವಳಿಗೆ. ಎಲ್ಲ ಸ್ವಿಚ್ ಹಾಕ್ಕೊಂಡು ಆಟ ಆಡ್ಕೊಂಡಿದ್ಲು ಪಾಪು. ಇಲ್ಲೆಲ್ಲ ಸ್ವಲ್ಪ ಹೊತ್ತು ತೀಟೆ ಮಾಡಿದ್ಲು. ಅದಾದಮೇಲೆ ಕುತ್ಕೊಂಡ್ಲು. ಮತ್ತು ಬೇರೆ ಏನಾದರೂ ಹುಡುಕ್ತಾ ಇದ್ಲು. ಹಾಗೆ ರಿಮೋಟ್ ಸಿಕ್ತು ಕೈಗೆ. ರಿಮೋಟ್ ಎತ್ಕೊಂಡು ಈಗ ಆಟ ಆಡ್ತಾ ಇದ್ದಾಳೆ. ಚಾನಲ್ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಸ್ಯಾಟರ್ಡೆ ಮಾತ್ರ ಆಟ ಆಡಿಕೊಂಡು ಯಾವ ಥರ ದಿನ ಕಳೆದ್ರಿ ಅಂತಲೇ ನಮ್ಗೆ ಗೊತ್ತಿಲ್ಲ, ಅಷ್ಟು ಸೂಪರಾಗಿತ್ತು ಲೈಫು. ಮತ್ತು ಆ ಡೇ ಮಾತ್ರ ಇವಳಿಲ್ಲಿ ಆಟಾಡ್ತಾ ಇದ್ರೆ ನಮ್ಮ ಯಜಮಾನ್ರಿಗೆ ಒಂದು ಕೆಲಸ ಹೇಳಿದ್ದೆ, ಅದನ್ನು ಮಾಡೋದಕ್ಕೆ ಹೋಗಿ ತಲೆ ಹೊಡ್ಕೊಂಡ್ಬಿಟ್ಟಿದ್ರು. ಒಂದು ಸ್ವಲ್ಪ ರಕ್ತ ಬರ್ತಿದ್ದು, ಅದನ್ನು ತೋರಿಸ್ತಾ ಇದ್ದಾರೆ ಅವರು. ನಿನ್ನಿಂದ ನನಗೆ ಹಿಂಗಾಯಿತು ಅಂತ. ಬೆಡ್ ಒಂದು ಸ್ವಲ್ಪ ಮೇಲೆ ಕೆತ್ತಕ್ಕೆ ಹೇಳಿದ್ದೆ ತಿರ್ಸ್ಬಿಟ್ಟು. ಅದನ್ನು ನೋಡಿದ್ರೆ ಎಲ್ಲೋ ಕಂಬಳಿ ತಗಲ್ಸ್ಕೊಂಬಿಟ್ಟಿದ್ದಾರೆ ಪಾಪ. ಒಂದು ಸ್ವಲ್ಪ ನೋವು ಮಾಡ್ಕೊಂಬಿಟ್ಟಿದ್ದಾರೆ. ನನಗೆ ರಿಮೋಟ್ ಕೊಡ್ತಿದ್ದಾಳೆ ಯಾವುದಾದ್ರು ಚಾನಲ್ ಹಾಕು ಅಂತ ನನ್ನ ಮಗಳು. ನನ್ನ ಮಗನ 3 ಇಯರ್ಸ್ ಬ್ಯಾಕು ಇಲ್ಲೇ ಅಡ್ಮಿಟ್ ಮಾಡಿದ್ರಿ. ಅವನದಿದು ಕೆಲವೊಂದು ಫೋಟೋಸ್ ಇದೆ ನನ್ನ ಹತ್ರ. ಇದೇ ಡೇಟಿಗೆ ಅಡ್ಮಿಟ್ ಮಾಡಿದ್ರಿ ನಮ್ಮ ರಾಘುನ್ ಕೂಡ. ಬಟ್ ಅಂಥ ಸೀರಿಯಸ್ ಏನಿರಲಿಲ್ಲ, ಕೋಲ್ಡು ಫೀವರು ಅಂತ ಹೇಳಿಬಿಟ್ಟು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಅವನಿಗೆ ಮೇಲಾಯಿತು. ಹಾಗೆ ಮನೆಗೆ ಹೋದ್ರಿ. ಅವ್ನದ್ದು 2 ಸಲನೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.